ಎನ್ಐಎ ಒಂದು ದಾಳಿ ಮಾಡಿದ್ರು. ಪ್ರಪ್ಪನಗರದಲ್ಲಿ ಒಂದು ಭಯೋತ್ಪಾದನಾ ಚಟುವಟಿಕೆ ಮಾಡ್ತಾ ಇದ್ರು. ಮೊಬೈಲ್ ಮತ್ತಿತರ ವಸ್ತು ಸಪ್ಲೈ ಮಾಡ್ತಾ ಇದ್ರು. ಜೈಲಲ್ಲೇ ಮೊಬೈಲ್ ಸಪ್ಲೈ ಮಾಡ್ತಾ ಇದ್ದಿದ್ದು, ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು, ಇದು ಇವತ್ತು ಎನ್ಐಎ ತನಿಖೆ ಮಾಡಿ ಇವತ್ತು ಅವ್ರನ್ನೆಲ್ಲ ಬಂಧಿಸಿರುವಂಥದ್ದು. ದೇಶದ ಭದ್ರತೆಗೆ ಇವರೆಲ್ಲ ಅಪಾಯಕರ ಅಂತ ವ್ಯಕ್ತಿಗಳು. ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ, ಎಸ್ಪೆಷಲಿ ಗೃಹ ಇಲಾಖೆ ದಿಕ್ಕು ದೆಸೆ ಇಲ್ಲದ ಇಲಾಖೆ ಆಗೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಪಾಕಿಸ್ತಾನದವ್ರನ್ನೆಲ್ಲ ಆಚೆ ಇಟ್ಟಬೇಕು ಅಂತೇಳಿ ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರು ಮೀನಾವೇಶ ಎಣಿಸುವಂತ ಸರ್ಕಾರ. ಇದರಿಂದ ಈ ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಕೊಲೆಗಳು ಜಾಸ್ತಿ ಆಗ್ತಾ ಇದೆ. ರಾಜ್ಯ ಸರ್ಕಾರ ಕೂಡಲೇ ಯಾರ್ಯಾರು ಬಾಂಗ್ಲಾದೇಶಿಯರಿದ್ದಾರೆ, ಪಾಕಿಸ್ತಾನದವರು ಇದ್ದಾರೆ, ಇವರೆಲ್ಲರನ್ನು ಹೊರಗಟ್ಟಕ್ಕೆ ಕ್ಷಿಪ್ರವಾಗಿ ಕ್ರಮ ತೆಗೆದುಕೊಳ್ಬೇಕು. ಇಲ್ಲ ವಿಶೇಷ ಪಡೆಯನ್ನ ರಚನೆ ಮಾಡಬೇಕು. ಅವ್ರನ್ನ ರಾಜ್ಯದಿಂದ ದೇಶದಿಂದ ಹೊರಗಾಕಿಲ್ಲ ಅಂತ ಹೇಳಿದ್ರೆ ಈ ತರದ ಘಟನೆಗಳು ನಿರಂತರವಾಗಿ ನಡೆಯಕ್ಕೆ ಆಗುತ್ತೆ. ಇವತ್ತು ಜೈಲಲ್ಲಿ ಸಿಕ್ಕಿರುವಂತ ಅಪರಾಧಿಗಳೇನಿದ್ದಾರೆ, ಇನ್ನೆಷ್ಟು ಜನ ಇದ್ದಾರೋ, ಯಾವ್ಯಾವ ಜೈಲಲ್ಲಿ ಇದ್ದಾರೋ ಗೊತ್ತಿಲ್ಲ. ರಾಜ್ಯ ಸರ್ಕಾರನೂ ಕೂಡ ಆ ತನಿಖಾ ತಂಡಕ್ಕೆ ಸಹಯೋಗ ಮಾಡಬೇಕು. ಇಲ್ಲ ಅಂದ್ರೆ ನೀವು ಮಾಡಿ ನನ್ನ ಮಟ್ಟಿಗೆ ನಾವು ಇರ್ತೀರಿ ಅಂದ್ರೆ ಇಲ್ಲೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನು ಮಾಡಬಾರದು. ಕೂಡಲೇ ರಾಜ್ಯ ಸರ್ಕಾರನು ಎಲ್ಲ ಜೈಲುಗಳೇನಿದೆ ಆ ಕೈದಿಗಳ ಚಲನವಲನ ಬಗ್ಗೆ ನಿಗಾ ವಹಿಸುವಂತದಕ್ಕೆ ಅವ್ರು ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ಮೊಬೈಲ್ ಹೆಂಗ್ ಒಳಗಡೆ ಹೋಗ್ತೈತೆ, ಯಾರು ಸಪ್ಲೈ ಮಾಡ್ತಾರೆ, ಇದೆಲ್ಲ ದೊಡ್ಡ ಜಾಲ ಇದೆ. ಇದನ್ನ ಬಗ್ಗು ಬಡಿಯುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಡೌಟೇ ಇಲ್ಲ. ರಾಜ್ಯ ಸರ್ಕಾರ ಮೊಬೈಲ್ ತಡೆಯುವಂಥದ್ದೆಲ್ಲ ರಾಜ್ಯ ಸರ್ಕಾರದ ಕೆಲಸ. ಅಲ್ಲಿನ ಪೊಲೀಸ್ ಅಧಿಕಾರಿನೇ ಮೊಬೈಲ್ ಕೊಟ್ಟಿದ್ದಾರೆ ಅಂತ ಇರುವಂತ ಮಾಹಿತಿ. ಅದರಿಂದ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ನೆಗ್ಲಿಜಿಯನ್ಸ್ ಇಂದ ಈ ಘಟನೆಗಳಿಗೆ ಹೆಚ್ಚು ಜಾಸ್ತಿ ಆಗ್ತಾ ಇದೆ. ಇದನ್ನ ತಡೆಗಟ್ಟುವಂತ ಕೆಲಸವನ್ನ ಕೂಡಲೇ ಗೃಹ ಇಲಾಖೆ ಮಾಡಬೇಕು. ನೋಡಿ, ರಂಭಾಪುರಿ ಜಗದ್ಗುರುಗಳು ಅವರ ಭಾವನೆಗಳನ್ನ ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವದ ದೇಶ. ಪ್ರತಿಯೊಬ್ಬರು ಅವರ ಭಾವನೆಗಳನ್ನು ಹೇಳುವಂತದಕ್ಕೆ ಅವಕಾಶ ಇದೆ. ಸ್ವಾಮೀಜಿಯವರೆಗೂ ಅವಕಾಶ ಇದೆ. ಅವರು ಭಕ್ತರೆಲ್ಲ ಏನ್ ಬಂದು ಹೇಳಿದಾರೆ ಅವ್ರ ಹತ್ರ, ಅದನ್ನ ಸ್ವಾಮೀಜಿಗಳು ಹೇಳಿದ್ದಾರೆ ಅಂತ ನನ್ನ ಭಾವನೆ. ಭಕ್ತರುಗಳು ಅವ್ರನ್ನ ಭೇಟಿ ಮಾಡುವಂತ ಸಾವಿರಾರು ಜನ, ಲಕ್ಷಾಂತರ ಜನ ಭೇಟಿ ಮಾಡೋ ಅವ್ರ ಭಾವನೆಗಳನ್ನು ಹೇಳಿದ್ದಾರೆ. ಸ್ವಾಮೀಜಿ ಅದನ್ನ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಇದಕ್ಕೆ ಸಮರ್ಥನೆಯನ್ನ ಕೊಡೋ ಪ್ರಯತ್ನನೂ ಕೂಡ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ನಾವು ಕೊಟ್ಟಿರೋದೇ ಸರಿ ಅಂತ. ನೀವು ಕೊಟ್ಟಿರೋದೇ ಸರಿ ಆದ್ರೆ ಅವ್ರಿಗೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಕುಂಠಿತ ಯಾಕಾಗಿದೆ ಅದನ್ನ ಪ್ರಶ್ನೆಯನ್ನ ನೀವು ರಾಜ್ಯದ ಜನತೆಗೆ ಹೇಳಬೇಕು. ನೀವು ಮತ್ತೆ ಗ್ಯಾರಂಟಿಗಳನ್ನ ನಾವು ಪ್ರತಿ ತಿಂಗಳು ಕೊಡ್ತೀನಿ ಅಂದ್ರೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀರಾ? ಈಗ ನೆನ್ನೆನೆ ಲಾರಿ ಮುಷ್ಕರ ಆಯ್ತು. 2 ದಿನದಿಂದ ಲಾರಿ ಮುಷ್ಕರ ಆಯ್ತು. 250 ಕೋಟಿ ರೂಪಾಯಿ ನೀವು ಪೆಂಡಿಂಗ್ ಕೊಡಬೇಕಾಯ್ತು ಅಕ್ಕಿ ಸಾಗಣೆಗೆ ಬಗ್ಗೆ. ಅದನ್ನ ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದೀರಿ? ಈ ಪೆಂಡಿಂಗ್ ಅನ್ನೋದು ರೈತರಿಗೆ ಸಬ್ಸಿಡಿ ಕೊಡೋದು, ಅದು ಪೆಂಡಿಂಗ್ ಇದೆ. 600-700 ಕೋಟಿ. ಇದೆಲ್ಲ ಪೆಂಡಿಂಗ್ ಇಟ್ಕೊಂಡು ನೀವು ಗ್ಯಾರಂಟಿ ನಾವು 2,000 ರೂಪಾಯಿ ಕೊಡ್ತೀರಿ ಅಂತ ಬೆಂತಟ್ಕೊಂಡ್ರೆ ಇದರಿಂದ ಸ್ವಾಮೀಜಿಗಳು ಏನ್ ಹೇಳಿದ್ದಾರೆ, ಜನಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಭಾವನೆಯಿಂದ ಹೇಳಿದ್ದಾರೆ. ನಾನು ವಿಧಾನಸಭೆಯಲ್ಲೇ ಹೇಳಿದೆ, ನಾವು ಜನಗಳಿಗೆ ಮೀನು ಭಗವಾನ್ ಬುದ್ಧ ಒಂದು ಮಾತನ್ನ ಹೇಳಿದ್ದಾರೆ. ಅವರೇನ್ ಹೇಳಿದ್ದಾರೆ, ನಾವು ಜನಗಳಿಗೆ ಪ್ರತಿದಿನ
ಫ್ರೀಯಾಗಿ ಮೀನ್ ಕೊಡೋದಲ್ಲ, ಅವ್ರನ್ನ ಮೀನ್ ಹಿಡಿಯೋದನ್ನ ಕಲಿಸಿ ಅಂತ ಹೇಳಿದ್ದಾರೆ. ಅದು ಭಗವಾನ್ ಬುದ್ಧ ಹೇಳಿರೋದು. ನೀವು ಫ್ರೀ ಕೊಡೋದಕ್ಕೆ ನಮ್ದೇನು ವಿರೋಧ ಏನಿಲ್ಲ ನಾವು. ಆದ್ರೆ ಕೊಡೋದ್ರ ಜೊತೆಗೆ ಅವರು ದುಡಿಮೆ ಮಾಡೋದನ್ನು ಕಲಿಸ್ಬೇಕು ಅಂತ, ದುಡಿಮೆ ಮಾಡಬೇಕು, ಅವ್ರು ಸೋಮಾರಿಗಳಾಗಬಾರ್ದು, ದುಡಿಮೆ ಆಗಬೇಕು ಅಂತ ಸ್ವಾಮೀಜಿಯವರ ಬೈಕೆ ಇರ್ಬೋದು, ಅದನ್ನ ಹೇಳಿದ್ದಾರೆ. ಈಗ ಫ್ರೀ ಬಸ್ ಮಾಡಿದ್ದೀರಾ, ಕೊಡಿ, ನಮ್ಗೇನು ಸಮಸ್ಯೆ ಇಲ್ಲ. ಆದ್ರೆ ಶಾಲಾ ಮಕ್ಕಳೆಲ್ಲ JCBಗಳಲ್ಲಿ ಹೋಗ್ತಾವ್ರೆ, ಈಗ ನಡ್ಕೊಂಡು ಹೋಗ್ತಾವ್ರೆ. ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಶಾಲಾ ಮಕ್ಕಳು ಬೀದಿಗೆ ಬಂದಿದ್ದಾರೆ. ಇದಕ್ಕೆ ಕಾರಣ ಯಾರು? ಅದರಿಂದ ನ್ಯೂನ್ಯತೆಗಳು, ಈ ತರ ನ್ಯೂನ್ಯತೆಗಳಿರೋದ್ರಿಂದ ಕಲಿಸಿ ಅಂತ ಹೇಳಿದ್ದಾರೆ. ಸ್ವಂತ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳುವಂತ ಶಕ್ತಿಯನ್ನ ರಾಜ್ಯದ ಜನ, ರಾಜ್ಯದ ಬಡವರು ಸ್ವಂತ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ದುಡಿಮೆ ಮಾಡುವಂತ ಶಕ್ತಿಯನ್ನ ಕೊಡಿ ಅಂತ ಸ್ವಾಮೀಜಿಯವರು ಹೇಳಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಭಕ್ತರು ಏನ್ ಹೇಳಿದಾರೋ ಅದನ್ನ ಸ್ವಾಮೀಜಿ ಹೇಳಿದ್ದಾರೆ. ಇದರಲ್ಲಿ ಏನ್ ತಪ್ಪು ಅಂತ ನನಗೇನು ಅನ್ಸಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.